ಬೆಳಗಾವಿ ತಾಲೂಕಿನ ಬರಮ್ಯನಂಟಿ ಗ್ರಾಮದಲ್ಲಿ ವಿವಾಹಿತೆಯೊಬ್ಬಳನ್ನ ಕರೆದುಕೊಂಡು ಯುವಕನೊಬ್ಬ ಪರಾರಿಯಾದ ಬೆನ್ನಲ್ಲೇ ಆಕ್ರೋಶಗೊಂಡ ಕುಟುಂಬಸ್ಥರು ಯುವಕನ ಮನೆ ಮೇಲೆ ಮಾರಕಾಸ್ತ್ರಗಳೊಂದಿಗೆ ದಾಳಿ ನಡೆಸಿ ಅಟ್ಟಹಾಸ ಮೆರೆದಿದ್ದಾರೆ. 2 ದಿನಗಳ ಹಿಂದೆ ಯಲ್ಲಪ್ಪ ಎಂಬ ಯುವಕ ತನ್ನ ಸ್ನೇಹಿತ ಬಸಪ್ಪನ ಪತ್ನಿ ನಾಗವ್ವಳೊಂದಿಗೆ ನಾಪತ್ತೆಯಾಗಿದ್ದ. ಈ ವಿಚಾರದಿಂದ ರೊಚ್ಚಿಗೆದ್ದ ನಾಗವ್ವನ ಪೋಷಕರು ಮತ್ತು ಪತಿ ಬಸಪ್ಪನ ಕಡೆಯವರು ಸುಮಾರು 200ಕ್ಕೂ ಅಧಿಕ ಮಂದಿ ಸೇರಿಕೊಂಡು ಕುಡುಗೋಲು ಜಂಬೆಗಳೊಂದಿಗೆ ಯಲ್ಲಪ್ಪನ ಮನೆಗೆ ನುಗ್ಗಿ ವಿಧ್ವಂಸಕ ಕೃತ್ಯ ಎಸಗಿದ್ದಾರೆ. ದಾಳಿಕೋರರು ಮನೆಯಲ್ಲಿದ್ದ ಟಿವಿ, ಅಲ್ಮಾರ್ ಸೇರಿದಂತೆ ಗೃಹೋಪಯೋಗಿ ವಸ್ತುಗಳನ್ನ ಧ್ವಂಸ ಮಾಡಿ ಮನೆಯಲ್ಲಿದ್ದ ಚಿನ್ನಾಭರಣ, ನಗದು ಹಾಗೂ 25 ಕುರಿಗಳನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ. ದಾಳಿಯ ವೇಳೆ ಯಲ್ಲಪ್ಪನ ಪೋಷಕರು ಕೂದಲೆಳೆ ಅಂತರದಲ್ಲಿ ಪ್ರಾಣ ಉಳಿಸಿಕೊಂಡಿದ್ದು, ಇದೀಗ ತಮ್ಮ ಕುಟುಂಬದ ಮೇಲೆ ನಡೆದ ಈ ಹಲ್ಲೆ ಹಾಗೂ ಲೂಟಿ ಪ್ರಕರಣದ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಂತ್ರಸ್ತ ಕುಟುಂಬ ಬೆಳಗಾವಿ ಪೊಲೀಸ್ ಕಮಿಷನರ್ ಮೊರೆ ಇಟ್ಟಿದೆ. ಗೊತ್ತಿಲ್ಲ ಸರ್ ನಮಗೆ. ನಾವು ಆಗ ಬಂದು ಹುಡ್ಕೊಂಡು ತೊಗೊಂಡು ನಿಂತೀನಿ ಸರ್. ಆ ಕಡೆಯಿಂದ ಬಂದ್ರ ಸರ್, ಆ ಕಡೆಯಿಂದ ಬರ್ಕ ನಮ್ಮ ಅಪ್ಪ ಒಯ್ಲಿಕ್ಕೆ ಕುಂತೈತಿ. ಅಪ್ಪ ನೀನು ಕೊಲ್ತಾರೋ ದೌಡ್ ದಾಟ್ ಬಾ ಅಂತ ಹೇಳ್ಕೊಂಡು ಹೋಗಿನಿ ಸರ್. ಅಟ್ಲಾಗ ಅಂದ್ರೆ ಎಲ್ಲರೂ ಒಳಗೆ ಬಂದಿರ್ತಾರೆ ಸರ್. ಅವ್ರು ಮನೆ ಮೇಲೆ ಹೋಗ್ತಿರು, ತೆಲಗು ಎಲ್ಲ ಕಲ್ಲ ಬಿಡತ್ತಾರ ಸರ್. ಏನು ಇಟ್ಟಿಲ್ಲ ನಮ್ಮ ಮನೆ ಜನ್ಮಾನ ಹಾಳಾಯ್ತು ಹೋಗಿದಾರ ಸರ್. ಎಷ್ಟು ಮಂದಿ ಇದ್ರು ಅವ್ರು ಇಷ್ಟ ಅಂತ ಹೇಳಿ ಸರ್. ನಾವು ಒಬ್ರ ಇಬ್ರಾರ ನೋಡ್ಕೊಂಡು ಹೇಳಿವಿ ಸರ್. ಅಷ್ಟು ಮಂದಿನೆಲ್ಲ ಎಲ್ಲಿ ಲೆಕ್ಕ ಇಟ್ಟು ಹೇಳಿ ಸರ್. ನಾವು ಈಗ ನಮ್ಮ ಮನೆಯಾಗ ಯಾರ್ಯಾರಿದ್ರು? ನಮ್ಮ ಮನ್ಯಾಗ ನಮ್ಮ ಅಪ್ಪ, ನಮ್ಮವ್ವ, ನಮ್ಮ ತಮ್ಮ ಒಬ್ಬ ಸರ್, ನಮ್ಮ ತಂಗಿ ಒಬ್ಬ ಸರ್, ನಾನೊಬ್ಬ ಸರ್. ಆಗ ಬಂದು ಹೊರಗೆ ನಿಂತಾರೆ ಸರ್. ಅಂದ್ರೆ ಎದಕ್ಕೆ ಬಂದಿದ್ರಿ ಅವರು? ಅವ್ರು ಏನು ಅನ್ನೋದಾಗ ಗೊತ್ತಿಲ್ಲ ಸರ್. ಏನು ಮಾಡಿ ಹೇಳ್ತಾರೆ, ಬಡದು ಬಾಳಕ್ ನಿಮ್ಮ ಮೌನಿ ನೀತಿ ಹಚ್ಕೊಟ್ಟಿದ್ದೀವಿ ಓಡಿ ಚೆನ್ನಾಗ ಕಲ್ಲು ಒಗ್ಯಾನ ಮಾಡ್ತಾರೆ ಸರ್. ನಿಮ್ಗೇನು ಗೊತ್ತಿಲ್ಲ? ನಮಗೇನೋ ಗೊತ್ತಿಲ್ಲ ಸರ್. ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿ ಬಂದಿದ್ರು? ಬಂದಾರ ಸರ್. ನಮಗೆ ಗೊತ್ತಾಗಿಲ್ಲ ಸರ್ ಅದು ಏನು ಮಾಡಿದಾನ ಅನ್ನೋದು. ಪೊಲೀಸರು ಬಂದಿದ್ರು? ಪೊಲೀಸರು ಬಂದ್ರು ಸರ್. ಎಲ್ಲ ಮುರಿದು ಹೋಗೋದು ಹಿಂಗೆ ಮಾಡಿ ಬಾಳಕ್ ಬಂದ್ರು ಸರ್. ಅವಾಗ ತೊಗೊಂಡು ಏನು ಮಾಡೋದು ಸರ್ ನಾವು? ಈಗ ಮೊದ್ಲು ಏನಾರು ಬಂದಿದ್ರನ್ರಿ ಅವ್ರು ಹಿಂಗೆ ಮಾಡ್ತಾರಂತೆ ನಿಮ್ಗೆ? ಮೊದಲು ಏನೋ ಬಂದಿಲ್ಲ ಸರ್. ಏನೋ ಹುಸಾಬರಿನ ತೋದಿಲ್ಲ ಸರ್. ಹಿಂಗೆ ಮಾಡತ್ತ ನಿಮ್ಮ ತಮ್ಮ ಅಂದಿಲ್ಲ, ಹಿಂಗೆ ಮಾಡತ್ತಾನಂತ ನಮ್ಮ ಅಪ್ಪಗೂ ಹೇಳಿಲ್ಲ, ನಮ್ಮ ಅವ್ಗೂ ಹೇಳಿಲ್ಲ, ನಮ್ಮ ತಮ್ಮಗೂ ಸಣ್ಣಗೂ ಹೇಳಿಲ್ಲ ಸರ್. ನಮ್ಮ ತಮ್ಮಾಗ ಅದಕ್ಕೆ ಮಾತಿಲ್ಲ ಸರ್. ನಮ್ಮ ತಮ್ಮನ ಹೆಂಗೆ ಬೇಕಾಗಿ ಬಿಡತ್ತಾರ ಸರ್. ಇವರು ನಿನ್ನ ಕೊಲ್ತು ಮಗನ ಎಲ್ಲಿ ಸಿಗಂತಾರ ಸರ್. ಅದಕ್ಕೆ ಎಲ್ಲಿ ಪಾರಾಗ್ಬೇಕು ಸರ್ ನಮ್ಮ ತಮ್ಮ. ನಿಮ್ಮ ತಮ್ಮ ಈಗ ಮಾತಾಡ್ತಿದ್ದೆ ಅಂದ್ರೆ ನಮ್ಮ ಕೂಡ? ನಮ್ಮ ಗುಡಿಯ ನಮ್ಮ ಸಣ್ಣ ಮಾತಾಡ್ತಾನೆ ಸರ್. ಏನಂತ
ಏನು ಹೇಳಿದ್ರಿ ವಿಚಾರ ಈ ವಿಚಾರ ಏನೋ ಗೊತ್ತಿಲ್ಲ ಸರ್ ಅದಕ್ಕೆ ಅದಕ್ಕೆ ಮಾತಿಲ್ಲ ಸರ್. ಎರಡು ಮಾತಾಡೋದಿಲ್ಲ. ಭಾಳ ದಿನ ಸರ್ ಮಾತು ಬಿಟ್ಟಾವು. ಪೊಲೀಸರಿಗೆ ಏನು ಹೇಳ್ತಾರೆ? ಪೊಲೀಸರಿಗೆ ಏನು ಹೇಳೋದು ಸರ್? ಏನು ಮಾಡ್ತಾರೆ ಮಾಡಲಿ ಸರ್. ಅವ್ರು ಬಿಡಿ ಸರ್. ಇದನ್ನೆಲ್ಲ ಮಾಡಿ ಹೋಗ್ಯಾರ. ನಮ್ಮ ಅಪ್ಪ ನೋಡ್ತಿ ಆ ಥರ, ನಮ್ಮ ತಮ್ಮ ನೋಡ್ತಿ ಉಡಾಕ್ ಬರೋದು, ಏನು ಮಾಡಕ್ಕೆ ಬರೋದು ಹೊಲ್ದಾಗ ಸರ್. ಅವ್ನು ನೋಡ್ತಿ ದುಡ್ಡು ₹1 ನಮ್ಮ ಅಪ್ಪ ಕೊಡೋದಿಲ್ಲ ಸರ್. ನಾವು ಏನು ಮಾಡಿ ಹೊಟ್ಟೆ ತುಂಬಿಸ್ಬೇಕು ಸರ್. ನಮ್ಮ ಅಪ್ಪ, ನಮ್ಮ ಅವ್ವಂದ, ನಮ್ಮ ತಮ್ಮದ. ನಮ್ಮ ಅಪ್ಪ ನೋಡ್ತಿ ಹಾರ್ಟ್ನ ಆಪರೇಷನ್ ಸರ್. ಇನ್ನು ಮನೆ ಮಾಡಿ ಹೋಗೋದು ವಾರ. ನಮ್ಮ ಅಪ್ಪ ಎಷ್ಟು ಕೈ ಮೇಲೆ ದುಡ್ದು ಇಟ್ಟು ಕಟ್ಕೊಂಡಿತ್ತು ಸರ್. ನಮ್ಮ ಹೆಸರು ಬಸವ ಸರ್. ನಮ್ಮ ಅಪ್ಪ ನಮ್ಮ ತಮ್ಮ ಇದ್ದೀವಿ ರೀ. ಹೌದಾ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಆ ಹುಡುಗಿ ಮಾವ ಬಂದವ, ನಮ್ಮ ಅಪ್ಪ ಒಲಿ ಕುಂತಿದ್ದು, ನಾವು ಇಲ್ಲಿ ಮ್ಯಾಲೆ ಇದ್ದೇವೆ ರೀ. ನಿಮ್ಮ ಅವ್ನು ನಿನ್ನ ಹೆಂಡತಿ ಕುಡ್ದು ಏನು ಮಾಡತ್ತೀವಿ ನಿಮ್ಮ ಅವ್ನು ನಿನ್ನ ಹೆಂಡತಿ ಅಂದು ಅನ್ನತ್ತಲೆ ಹಿಂಗೆ ಮಾಡ್ಕೊಂಡು ಬರ್ತಾನೆ ಬಿಡ್ರಿ. ನಮಗೇನು ದಿನ ಬರ್ತಾನೆ ಯಾವಾಗಿರೇ ಕುಡ್ದ ಹಿಂಗೆ ಜಾತ್ರೆ ಮದುವೆ ಇದ್ರೆ ಬರ್ತಾನೆ, ಹಿಂಗೆ ಮಾಡ್ಕೊಂಡು ಬರ್ತಾನಂತ ನಾವು ತಿಳ್ಕೊಂಡಿವು. ಮಗನ ಓಡಿಸಿಟ್ಟಿದ್ರು ನಿನ್ನ ಮಗು ನಿನ್ನ ಐತಿ ಅಂತೇಳಿ ಬಂದ. ನಾವು ಕುಡ್ಗೋಲ್ಲ ಚಾಕು ಅವ್ನು ಹಿಂಬಲ್ಲಿ ದಂಡ ಐತರಿ. ಅವರೆಲ್ಲ ಬಂದು ಮನೆ ಮೇಲೆ ಹತ್ತೋದ, ಕಡಿಯಾಕೆ ಬರೋದ, ಹುಡುಗರು ನಮ್ಮ ತಮ್ಮನ ಹಿಡ್ಕೊರೋದ, ನಮ್ಮ ಅಪ್ಪನ ಹಿಡ್ಕೊರೋದ ಮಾಡಾಕದ್ರಿ. ನಾವು ಕೂಸ್ಕೊಂಡು ಇಲ್ಲೇ ಬಿಟ್ಟು ಹೋಗಿದ್ದೀವಿ. ನಮ್ಮ ಅಕ್ಕ ಇದ್ದಾಕೆ ನಮ್ಮ ತಮ್ಮನ ಒಂದ ತೊಗೊಂಡು ಹೋಗಿದ, ನಮ್ಮ ಅಪ್ಪನ ಒಂದ ತೊಗೊಂಡು ಹೋಗಿದ್ದಾಳೆ. ಅವ್ನು ತೊಗೊಂಡು ಹೋದ್ಬಿಟ್ಟಾಕ ಆ ಹುಡುಗಿ ಯಾತ್ ಹೋಗ್ತೈತಿ ಆತ ಕೊಡ್ಲಾಕ ಚಾಕು ಹುಡ್ಕೊಂಡು ನೀವು ಊರಾರು ಬರತ್ತಾರೆ. ಈ ಬಂದಾರ ಊರಾರ ಯಾರ್ಯಾರು ಅನ್ನೋದು ಗೊತ್ತಿಲ್ಲ. ಒಂದು ರಾತ್ರಿ ಎಲ್ಲರದು ಕೈಯಾಗ ಕೊಳ್ಳಿ ಚಾಕು ಏನು ಕೈ ಸಿಗೈತೆ ಅದನ್ನೆಲ್ಲ ತೊಗೊಂಡು ಬಂದಾರ. ಓಡಿ ಹೋಗಿದಾರಂತೆ ತೊಗೊಂಡು ಬಂದಾರ ಅವ್ರು. ನಮ್ಮ ತಮ್ಮ ಓಡಿ ಹೋಗಿದಾನು, ಅವ್ರ ಅಣ್ಣನ ಅವ್ರ ಮಗಳನ್ನ ತೊಗೊಂಡಂತೇಳಿ ಬಂದಾರ. ನಿಮ್ಮ ತಮ್ಮ ಇಲ್ಲಿಲ್ಲ? ಇಲ್ಲಿಲ್ರಿ, ಈಗ 2 ವರ್ಷ ಆತ್ರಿ. ಏನು ಮಾಡ್ತಾನೆ? ಅವ್ನು ಶೋಕ್ ಪೆಟ್ರಾಕ್ ಹೋಗ್ತಾನಂತ ಅದು ಅಟ್ಟ ಬಂತ್ರಿ. ಅವ್ನು ಏನು ಮಾಡ್ತಾನೆ ತೆಗ್ದ ಅನ್ನೋದು ನಮಗೆ ಗೊತ್ತಿಲ್ಲ. ಅದು ಉದ್ದಂ ಇದ್ರಾಗ ರೀ, ಉದ್ದಂ ಭಾಗದವ್ರಿ. ಅಲ್ಲಿ ಹೆಣ್ಣು ಅಲ್ಲಿ ಇರ್ತೈತಿ. ಈಗ ಓಡಿ ಹೋಗೈತಿ. ಆ ಹುಡುಗ ಅಲ್ಲಿ ಇರ್ತೈತಿ, ಆಕಿ ಗಂಡು ಅಲ್ಲಿ ಇರ್ತೈತಿ, ಆಕಿ ಕುಟುಂಬ ಅಲ್ಲಿ ಐತಿರಿ. ಅವರ ಓಡಿಸಿ ಹೋಗ್ತಿದ್ದಾರೆ. ನಮಗೇನು ಗೊತ್ತಿರಿ? ನಾವು ಇಲ್ಲಿರೋ ನಾವಿರೋ ಆ ದೇಶದಾಗ ನಾವೇನು ಮಾಡೋದು? ನಮ್ಮನ್ನು ಕಡಿತೀವಿ ಬಡಿತೀವಿ ಅಂತೇಳಿ ಎಲ್ಲಿ ಬೇಕಾದಾಗ ವಾರನೂ ಬಿಡುದಿಲ್ರಿ ನಿಮ್ಮನ್ನ ತಾರ. ಎಷ್ಟು ಮಂದಿ ಬಂದಿದ್ರಿ? ಅವ್ರು ನಮ್ಮ ಊರಾಗಿನಾರು ಹಿಡ್ಕೊಂಡು ಅವ್ರನ್ನ ಹಿಡ್ಕೊಂಡು ಒಂದು 200-300